ಬಸವ ಕಲ್ಯಾಣದಲ್ಲಿ ಇದೇ ತಿಂಗಳ 29, 30 ನಡೆಯಲಿರುವ ಶರಣ ಕಮ್ಮಟ ಹಾಗೂ ಅನುಭವ ಮಂಟಪ ಉತ್ಸವ ಹಿನ್ನೆಲೆಯಲ್ಲಿ ಸೈಕಲ್ ಬಳಸೋಣ ಪರಿಸರ ಉಳಿಸೋಣ ಎಂಬ ಒಂದು ವಿಶೇಷ ಜಾಥಾಕ್ಕೆ ಏನದಂದ್ರ ಸಂಸದ ಸಾಗರ್ ಖಂಡ್ರೆ ಮತ್ತೇನದಂದ್ರ ಆ ಕ್ಷೇತ್ರ ಶಾಸಕ ಶರಣು ಸಲಗಾರ್ ಚಾಲನೆ ಕೊಟ್ಟಿದ್ದಾರೆ ನೋಡಬಹುದು. ಈಗಾಗಲೇ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು ಸೇರಿದಂತೆ ಬಸವಲಿಂಗ ಪಟ್ಟದೇವರು ಇರಬಹುದು, ಸಂಸದ ಸಾಗರ್ ಖಂಡ್ರೆ, ಶಾಸಕ ಶರಣು ಸಲಗಾರ್ ಸೇರಿದಂತೆ ಹಲವರು ಸೈಕಲ್ ಓಡಿಸುವ ಮೂಲಕ ಸೈಕಲ್ ಬಳಸೋಣ ಪರಿಸರ ಉಳಿಸೋಣ ಎಂಬ ಒಂದು ಯುವಕರಿಗೆ ಕರೆ ಕೊಡ್ತಾ ಇದ್ದಾರೆ ನೋಡಬಹುದು ನೀವು. ಸೈಕಲ್ ಬಳಸೋದ್ರಿಂದ ಆರೋಗ್ಯ ಕೂಡ ಸಾಕಷ್ಟು ಒಂದು ಲಾಭದಾಯಕ ಎಂಬ ಸಂದೇಶ ಗುರುಗಳು ಕೂಡ ನೀಡ್ತಾ ಇದ್ದಾರೆ. ಬಸವ ಕಲ್ಯಾಣದ ಅನುಭವ ಮಂಟಪದ ಉತ್ಸವ ಮತ್ತು ಶರಣ ಕಮ್ಮಟ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಬಸವ ಕಲ್ಯಾಣದಲ್ಲಿ ಇಂದು ಬೆಳ್ಳಂಬೆಳಿಗ್ಗೆ ಸೈಕಲ್ ಜಾಥಾ ವಿನೂತನ ಸೈಕಲ್ ಜಾಥಾ ಹಮ್ಮಿಕೊಂಡಿದ್ದಾರೆ. ಆ ಜಾಥಾದಲ್ಲಿ ನೋಡಬಹುದು ಸಾಕಷ್ಟು ಮಕ್ಕಳು, ಯುವತಿಯರು, ಯುವಕರು ಸೇರಿದಂತೆ ಸ್ವಾಮೀಜಿಗಳು ಏನಂದ್ರೆ ಪಾಲ್ಗೊಂಡಿದ್ದಾರೆ ಅಂತ ಹೇಳ್ಬಹುದು. ನೋಡ್ಬೋದು ದೃಶ್ಯದಲ್ಲಿ ಕಣ್ಣು ಹಾಯಿಸ್ತೀವಿ ಅಲ್ಲಿವರೆಗೆ ಸೈಕಲೇ ಕಾಣ್ತಾ ಇವೆ ಅಂತ ಹೇಳ್ಬಹುದು. ಹೀಗಾಗಿ ಸೈಕಲ್ ಬಳಸೋಣ ಪರಿಸರ ಉಳಿಸೋಣ ಎಂಬ ವಿನೂತನ ಅಭಿಯಾನಕ್ಕೆ ಏನದಂದ್ರ ಈಗಾಗಲೇ ಅಭಿಯಾನಕ್ಕೆ ಬಸವ ಕಲ್ಯಾಣದಲ್ಲಿ ಚಾಲನೆ ಕೊಟ್ಟಿದ್ದಾರೆ ಅಂತ ಹೇಳ್ಬಹುದು. ಈ ಒಂದು ಸೈಕಲ್ ಜಾಥಾದಲ್ಲಿ ಸಾಕಷ್ಟು ಯುವಕರು ಏನಂದ್ರೆ ಪಾಲ್ಗೊಂಡಿದ್ದಾರೆ ಅಂತ ಹೇಳ್ಬಹುದು. ನೋಡ್ಬೋದು ದೃಶ್ಯದಲ್ಲಿ ಖುಷಿಯಿಂದ ಮಕ್ಕಳು ಸೈಕಲ್ ಓಡಿಸುವ ಮೂಲಕ ಕೈ ಬೀಸ್ತಾ ಇದ್ದಾರೆ. ಈಗಾಗಲೇ ಬಸವ ಕಲ್ಯಾಣದಲ್ಲಿ ಅಣ್ಣ ಬಸವಣ್ಣನ ಕರ್ಮಭೂಮಿ ಬಸವ ಕಲ್ಯಾಣದಲ್ಲಿ ಇದೇ ತಿಂಗಳ 29ರಂದು ಶರಣ ಕಮ್ಮಟ ಹಾಗೂ ಅನುಭವ ಮಂಟಪ ಉತ್ಸವದ ಹಿನ್ನೆಲೆಯಲ್ಲಿ ಸೈಕಲ್ ಬಳಸೋಣ ಪರಿಸರ ಉಳಿಸೋಣ ಎಂಬ ಜಾಥಾ ಏನದನ್ನು ನಡೀತಾ ಇದೆ ಅಂತ ಹೇಳ್ಬಹುದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಗಲ, ರಿಪಬ್ಲಿಕ್ ಕನ್ನಡ, ಬೀದರ್. ಬಸವ ಕಲ್ಯಾಣದಲ್ಲಿ ಇದೇ ತಿಂಗಳ 29, 30 ನಡೆಯಲಿರುವ ಶರಣ ಕಮ್ಮಟ ಹಾಗೂ ಅನುಭವ ಮಂಟಪ ಉತ್ಸವ ಹಿನ್ನೆಲೆಯಲ್ಲಿ ಸೈಕಲ್ ಬಳಸೋಣ ಪರಿಸರ ಉಳಿಸೋಣ ಎಂಬ ಒಂದು ವಿಶೇಷ ಜಾಥಾಕ್ಕೆ ಏನದಂದ್ರ ಸಂಸದ ಸಾಗರ್ ಖಂಡ್ರೆ ಮತ್ತೇನದಂದ್ರ ಕ್ಷೇತ್ರ ಶಾಸಕ ಶರಣು ಸಲಗಾರ್ ಚಾಲನೆ ಕೊಟ್ಟಿದ್ದಾರೆ ನೋಡಬಹುದು. ಈಗಾಗಲೇ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು ಸೇರಿದಂತೆ ಬಸವಲಿಂಗ ಪಟ್ಟದೇವರು ಇರಬಹುದು, ಸಂಸದ ಸಾಗರ್ ಖಂಡ್ರೆ, ಶಾಸಕ ಶರಣು ಸಲಗಾರ್ ಸೇರಿದಂತೆ ಹಲವರು ಸೈಕಲ್ ಓಡಿಸುವ ಮೂಲಕ ಸೈಕಲ್ ಬಳಸೋಣ ಪರಿಸರ ಉಳಿಸೋಣ ಎಂಬ ಒಂದು ಯುವಕರಿಗೆ ಕರೆ ಕೊಡ್ತಾ ಇದ್ದಾರೆ ನೋಡಬಹುದು ನೀವು. ಸೈಕಲ್ ಬಳಸೋದ್ರಿಂದ ಆರೋಗ್ಯ ಕೂಡ ಸಾಕಷ್ಟು ಒಂದು ಲಾಭದಾಯಕ ಎಂಬ ಸಂದೇಶ ಗುರುಗಳು ಕೂಡ ನೀಡ್ತಾ ಇದ್ದಾರೆ. ಬಸವ ಕಲ್ಯಾಣದ ಅನುಭವ ಮಂಟಪದ ಉತ್ಸವ ಮತ್ತು ಶರಣ ಕಮ್ಮಟ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಬಸವ ಕಲ್ಯಾಣದಲ್ಲಿ ಇಂದು ಬೆಳ್ಳಂಬೆಳಿಗ್ಗೆ ಸೈಕಲ್ ಜಾಥಾ ವಿನೂತನ ಸೈಕಲ್ ಜಾಥಾ ಹಮ್ಮಿಕೊಂಡಿದ್ದಾರೆ. ಆ ಜಾಥಾದಲ್ಲಿ ನೋಡಬಹುದು ಸಾಕಷ್ಟು ಮಕ್ಕಳು, ಯುವತಿಯರು, ಯುವಕರು ಸೇರಿದಂತೆ ಸ್ವಾಮೀಜಿಗಳು ಏನಂದ್ರೆ ಪಾಲ್ಗೊಂಡಿದ್ದಾರೆ ಅಂತ ಹೇಳ್ಬಹುದು. ನೋಡ್ಬೋದು ದೃಶ್ಯದಲ್ಲಿ ಕಣ್ಣು ಹಾಯಿಸ್ತೀವಿ ಅಲ್ಲಿವರೆಗೆ ಸೈಕಲೇ ಕಾಣ್ತಾ ಇವೆ ಅಂತ ಹೇಳ್ಬಹುದು. ಹೀಗಾಗಿ ಸೈಕಲ್ ಬಳಸೋಣ ಪರಿಸರ ಉಳಿಸೋಣ ಎಂಬ ವಿನೂತನ ಅಭಿಯಾನಕ್ಕೆ ಏನದಂದ್ರ ಈಗಾಗಲೇ ಅಭಿಯಾನಕ್ಕೆ ಬಸವ ಕಲ್ಯಾಣದಲ್ಲಿ ಚಾಲನೆ ಕೊಟ್ಟಿದ್ದಾರೆ ಅಂತ ಹೇಳ್ಬಹುದು. ಈ ಒಂದು ಸೈಕಲ್ ಜಾಥಾದಲ್ಲಿ ಸಾಕಷ್ಟು ಯುವಕರು ಏನಂದ್ರೆ ಪಾಲ್ಗೊಂಡಿದ್ದಾರೆ ಅಂತ ಹೇಳ್ಬಹುದು. ನೋಡ್ಬೋದು ದೃಶ್ಯದಲ್ಲಿ ಖುಷಿಯಿಂದ ಮಕ್ಕಳು ಸೈಕಲ್ ಓಡಿಸುವ ಮೂಲಕ ಕೈ ಬೀಸ್ತಾ ಇದ್ದಾರೆ. ಈಗಾಗಲೇ ಬಸವ ಕಲ್ಯಾಣದಲ್ಲಿ ಅಣ್ಣ ಬಸವಣ್ಣನ ಕರ್ಮಭೂಮಿ ಬಸವ ಕಲ್ಯಾಣದಲ್ಲಿ ಇದೇ ತಿಂಗಳ 29ರಂದು ಶರಣ ಕಮ್ಮಟ ಹಾಗೂ ಅನುಭವ ಮಂಟಪ ಉತ್ಸವದ ಹಿನ್ನೆಲೆಯಲ್ಲಿ ಸೈಕಲ್ ಬಳಸೋಣ ಪರಿಸರ ಉಳಿಸೋಣ ಎಂಬ ಜಾಥಾ ಏನದನ್ನು ನಡೀತಾ ಇದೆ ಅಂತ ಹೇಳ್ಬಹುದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಗಲ, ರಿಪಬ್ಲಿಕ್ ಕನ್ನಡ, ಬೀದರ್. ಬಸವ ಕಲ್ಯಾಣದಲ್ಲಿ ಇದೇ ತಿಂಗಳ 29, 30 ನಡೆಯಲಿರುವ ಶರಣ ಕಮ್ಮಟ ಹಾಗೂ ಅನುಭವ ಮಂಟಪ ಉತ್ಸವ ಹಿನ್ನೆಲೆಯಲ್ಲಿ ಸೈಕಲ್ ಬಳಸೋಣ ಪರಿಸರ ಉಳಿಸೋಣ ಎಂಬ ಒಂದು ವಿಶೇಷ ಜಾಥಾಕ್ಕೆ ಏನದಂದ್ರ ಸಂಸದ ಸಾಗರ್ ಖಂಡ್ರೆ ಮತ್ತೇನದಂದ್ರ ಕ್ಷೇತ್ರ ಶಾಸಕ ಶರಣು ಸಲಗಾರ್ ಚಾಲನೆ ಕೊಟ್ಟಿದ್ದಾರೆ ನೋಡಬಹುದು. ಈಗಾಗಲೇ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು ಸೇರಿದಂತೆ ಬಸವಲಿಂಗ ಪಟ್ಟದೇವರು ಇರಬಹುದು, ಸಂಸದ ಸಾಗರ್ ಖಂಡ್ರೆ, ಶಾಸಕ ಶರಣು ಸಲಗಾರ್ ಸೇರಿದಂತೆ ಹಲವರು ಸೈಕಲ್ ಓಡಿಸುವ ಮೂಲಕ ಸೈಕಲ್ ಬಳಸೋಣ ಪರಿಸರ ಉಳಿಸೋಣ ಎಂಬ ಒಂದು ಯುವಕರಿಗೆ ಕರೆ ಕೊಡ್ತಾ ಇದ್ದಾರೆ ನೋಡಬಹುದು ನೀವು. ಸೈಕಲ್ ಬಳಸೋದ್ರಿಂದ ಆರೋಗ್ಯ ಕೂಡ ಸಾಕಷ್ಟು ಒಂದು ಲಾಭದಾಯಕ ಎಂಬ ಸಂದೇಶ ಗುರುಗಳು ಕೂಡ ನೀಡ್ತಾ ಇದ್ದಾರೆ. ಬಸವ ಕಲ್ಯಾಣದ ಅನುಭವ ಮಂಟಪದ ಉತ್ಸವ ಮತ್ತು ಶರಣ ಕಮ್ಮಟ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಬಸವ ಕಲ್ಯಾಣದಲ್ಲಿ ಇಂದು ಬೆಳ್ಳಂಬೆಳಿಗ್ಗೆ ಸೈಕಲ್ ಜಾಥಾ ವಿನೂತನ ಸೈಕಲ್ ಜಾಥಾ ಹಮ್ಮಿಕೊಂಡಿದ್ದಾರೆ. ಆ ಜಾಥಾದಲ್ಲಿ ನೋಡಬಹುದು ಸಾಕಷ್ಟು ಮಕ್ಕಳು, ಯುವತಿಯರು, ಯುವಕರು ಸೇರಿದಂತೆ ಸ್ವಾಮೀಜಿಗಳು ಏನಂದ್ರೆ ಪಾಲ್ಗೊಂಡಿದ್ದಾರೆ ಅಂತ ಹೇಳ್ಬಹುದು. ನೋಡ್ಬೋದು ದೃಶ್ಯದಲ್ಲಿ ಕಣ್ಣು ಹಾಯಿಸ್ತೀವಿ ಅಲ್ಲಿವರೆಗೆ ಸೈಕಲೇ ಕಾಣ್ತಾ ಇವೆ ಅಂತ ಹೇಳ್ಬಹುದು. ಹೀಗಾಗಿ ಸೈಕಲ್ ಬಳಸೋಣ ಪರಿಸರ ಉಳಿಸೋಣ ಎಂಬ ವಿನೂತನ ಅಭಿಯಾನಕ್ಕೆ ಏನದಂದ್ರ ಈಗಾಗಲೇ ಅಭಿಯಾನಕ್ಕೆ ಬಸವ ಕಲ್ಯಾಣದಲ್ಲಿ ಚಾಲನೆ ಕೊಟ್ಟಿದ್ದಾರೆ ಅಂತ ಹೇಳ್ಬಹುದು. ಈ ಒಂದು ಸೈಕಲ್ ಜಾಥಾದಲ್ಲಿ ಸಾಕಷ್ಟು ಯುವಕರು ಏನಂದ್ರೆ ಪಾಲ್ಗೊಂಡಿದ್ದಾರೆ ಅಂತ ಹೇಳ್ಬಹುದು. ನೋಡ್ಬೋದು ದೃಶ್ಯದಲ್ಲಿ ಖುಷಿಯಿಂದ ಮಕ್ಕಳು ಸೈಕಲ್ ಓಡಿಸುವ ಮೂಲಕ ಕೈ ಬೀಸ್ತಾ ಇದ್ದಾರೆ. ಈಗಾಗಲೇ ಬಸವ ಕಲ್ಯಾಣದಲ್ಲಿ
ಅಣ್ಣ ಬಸವಣ್ಣನ ಕರ್ಮಭೂಮಿ ಬಸವ ಕಲ್ಯಾಣದಲ್ಲಿ ಇದೇ ತಿಂಗಳ 29ರಂದು ಶರಣ ಕಮ್ಮಟ ಹಾಗೂ ಅನುಭವ ಮಂಟಪ ಉತ್ಸವದ ಹಿನ್ನೆಲೆಯಲ್ಲಿ ಸೈಕಲ್ ಬಳಸೋಣ, ಪರಿಸರ ಉಳಿಸೋಣ ಎಂಬ ಜಾಥಾ ಏನದನ್ನು ನಡೀತಾ ಇದೆ ಅಂತ ಹೇಳ್ಬಹುದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾಲ್ ಮರ್ಗಲ, ರಿಪಬ್ಲಿಕ್ ಕನ್ನಡ, ಬೀದರ್. ಬಸವ ಕಲ್ಯಾಣದಲ್ಲಿ ಇದೇ ತಿಂಗಳ 29, 30 ನಡೆಯಲಿರುವ ಶರಣ ಕಮ್ಮಟ ಹಾಗೂ ಅನುಭವ ಮಂಟಪ ಉತ್ಸವ ಹಿನ್ನೆಲೆಯಲ್ಲಿ ಸೈಕಲ್ ಬಳಸೋಣ, ಪರಿಸರ ಉಳಿಸೋಣ ಎಂಬ ಒಂದು ವಿಶೇಷ ಜಾಥಾಕ್ಕೆ ಏನದಂದ್ರ ಸಂಸದ ಸಾಗರ್ ಖಂಡ್ರೆ ಮತ್ತೇನದಂದ್ರ ಕ್ಷೇತ್ರ ಶಾಸಕ ಶರಣು ಸಲಗಾರ್ ಚಾಲನೆ ಕೊಟ್ಟಿದ್ದಾರೆ ನೋಡಬಹುದು. ಈಗಾಗಲೇ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು ಸೇರಿದಂತೆ ಬಸವಲಿಂಗ ಪಟ್ಟದೇವರು ಇರಬಹುದು, ಸಂಸದ ಸಾಗರ್ ಖಂಡ್ರೆ, ಶಾಸಕ ಶರಣು ಸಲಗಾರ್ ಸೇರಿದಂತೆ ಹಲವರು ಸೈಕಲ್ ಓಡಿಸುವ ಮೂಲಕ ಸೈಕಲ್ ಬಳಸೋಣ, ಪರಿಸರ ಉಳಿಸೋಣ ಎಂಬ ಒಂದು ಯುವಕರಿಗೆ ಏನಾದ್ರು ಕರೆ ಕೊಡ್ತಾ ಇದ್ದಾರೆ ನೋಡ್ಬೋದು ನೀವು. ಸೈಕಲ್ ಬಳಸೋದ್ರಿಂದ ಆರೋಗ್ಯ ಕೂಡ ಸಾಕಷ್ಟು ಒಂದು ಲಾಭದಾಯಕ ಎಂಬ ಸಂದೇಶ ಗುರುಗಳು ಕೂಡ ನೀಡ್ತಾ ಇದ್ದಾರೆ. ಬಸವ ಕಲ್ಯಾಣದ ಅನುಭವ ಮಂಟಪದ ಉತ್ಸವ ಮತ್ತು ಶರಣ ಕಮ್ಮಟ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಬಸವ ಕಲ್ಯಾಣದಲ್ಲಿ ಇಂದು ಬೆಳ್ಳಂಬೆಳಿಗ್ಗೆ ಸೈಕಲ್ ಜಾಥಾ, ವಿನೂತನ ಸೈಕಲ್ ಜಾಥಾ ಹಮ್ಮಿಕೊಂಡಿದ್ದಾರೆ. ಆ ಜಾಥಾದಲ್ಲಿ ನೋಡ್ಬೋದು ನೀವು ಸಾಕಷ್ಟು ಮಕ್ಕಳು, ಯುವತಿಯರು, ಯುವಕರು ಸೇರಿದಂತೆ ಸ್ವಾಮೀಜಿಗಳು ಏನಂದ್ರೆ ಪಾಲ್ಗೊಂಡಿದ್ದಾರೆ ಅಂತ ಹೇಳ್ಬಹುದು. ನೋಡ್ಬೋದು ನೀವು ದೃಶ್ಯದಲ್ಲಿ ಕಣ್ಣು ಹಾಯಿಸ್ತೀವಿ ಅಲ್ಲಿವರೆಗೆ ಸೈಕಲೇ ಕಾಣ್ತಾ ಇವೆ ಅಂತ ಹೇಳ್ಬಹುದು. ಹೀಗಾಗಿ ಸೈಕಲ್ ಬಳಸೋಣ, ಪರಿಸರ ಉಳಿಸೋಣ ಎಂಬ ವಿನೂತನ ಅಭಿಯಾನಕ್ಕೆ ಏನದಂದ್ರ ಈಗಾಗಲೇ ಅಭಿಯಾನಕ್ಕೆ ಬಸವ ಕಲ್ಯಾಣದಲ್ಲಿ ಚಾಲನೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ಸೈಕಲ್ ಜಾಥಾದಲ್ಲಿ ಸಾಕಷ್ಟು ಯುವಕರು ಏನಂದ್ರೆ ಪಾಲ್ಗೊಂಡಿದ್ದಾರೆ ಅಂತ ಹೇಳ್ಬೋದು. ನೋಡ್ಬೋದು ದೃಶ್ಯದಲ್ಲಿ ಖುಷಿಯಿಂದ ಮಕ್ಕಳು ಸೈಕಲ್ ಓಡಿಸುವ ಮೂಲಕ ಕೈ ಬೀಸ್ತಾ ಇದ್ದಾರೆ. ಈಗಾಗಲೇ ಬಸವ ಕಲ್ಯಾಣದಲ್ಲಿ ಅಣ್ಣ ಬಸವಣ್ಣನ ಕರ್ಮಭೂಮಿ ಬಸವ ಕಲ್ಯಾಣದಲ್ಲಿ ಇದೇ ತಿಂಗಳ 29ರಂದು ಶರಣ ಕಮ್ಮಟ ಹಾಗೂ ಅನುಭವ ಮಂಟಪ ಉತ್ಸವದ ಹಿನ್ನೆಲೆಯಲ್ಲಿ ಸೈಕಲ್ ಬಳಸೋಣ, ಪರಿಸರ ಉಳಿಸೋಣ ಎಂಬ ಜಾಥಾ ಏನದನ್ನು ನಡೀತಾ ಇದೆ ಅಂತ ಹೇಳ್ಬಹುದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾಲ್ ಮರ್ಗಲ, ರಿಪಬ್ಲಿಕ್ ಕನ್ನಡ, ಬೀದರ್. ಬಸವ ಕಲ್ಯಾಣದಲ್ಲಿ ಇದೇ ತಿಂಗಳ 29, 30 ನಡೆಯಲಿರುವ ಶರಣ ಕಮ್ಮಟ ಹಾಗೂ ಅನುಭವ ಮಂಟಪ ಉತ್ಸವ ಹಿನ್ನೆಲೆಯಲ್ಲಿ ಸೈಕಲ್ ಬಳಸೋಣ, ಪರಿಸರ ಉಳಿಸೋಣ ಎಂಬ ಒಂದು ವಿಶೇಷ ಜಾಥಾಕ್ಕೆ ಏನದಂದ್ರ ಸಂಸದ ಸಾಗರ್ ಖಂಡ್ರೆ ಮತ್ತೇನದಂದ್ರ ಕ್ಷೇತ್ರ ಶಾಸಕ ಶರಣು ಸಲಗಾರ್ ಚಾಲನೆ ಕೊಟ್ಟಿದ್ದಾರೆ ನೋಡ್ಬೋದು. ಈಗಾಗಲೇ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು ಸೇರಿದಂತೆ ಬಸವಲಿಂಗ ಪಟ್ಟದೇವರು ಇರಬಹುದು, ಸಂಸದ ಸಾಗರ್ ಖಂಡ್ರೆ, ಶಾಸಕ ಶರಣು ಸಲಗಾರ್ ಸೇರಿದಂತೆ ಹಲವರು ಸೈಕಲ್ ಓಡಿಸುವ ಮೂಲಕ ಸೈಕಲ್ ಬಳಸೋಣ, ಪರಿಸರ ಉಳಿಸೋಣ ಎಂಬ ಒಂದು ಯುವಕರಿಗೆ ಏನಾದ್ರು ಕರೆ ಕೊಡ್ತಾ ಇದ್ದಾರೆ ನೋಡ್ಬೋದು ನೀವು. ಸೈಕಲ್ ಬಳಸೋದ್ರಿಂದ ಆರೋಗ್ಯ ಕೂಡ ಸಾಕಷ್ಟು ಒಂದು ಲಾಭದಾಯಕ ಎಂಬ ಸಂದೇಶ ಗುರುಗಳು ಕೂಡ ನೀಡ್ತಾ ಇದ್ದಾರೆ. ಬಸವ ಕಲ್ಯಾಣದ ಅನುಭವ ಮಂಟಪದ ಉತ್ಸವ ಮತ್ತು ಶರಣ ಕಮ್ಮಟ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಬಸವ ಕಲ್ಯಾಣದಲ್ಲಿ ಇಂದು ಬೆಳ್ಳಂಬೆಳಿಗ್ಗೆ ಸೈಕಲ್ ಜಾಥಾ, ವಿನೂತನ ಸೈಕಲ್ ಜಾಥಾ ಹಮ್ಮಿಕೊಂಡಿದ್ದಾರೆ. ಆ ಜಾಥಾದಲ್ಲಿ ನೋಡ್ಬೋದು ನೀವು ಸಾಕಷ್ಟು ಮಕ್ಕಳು, ಯುವತಿಯರು, ಯುವಕರು ಸೇರಿದಂತೆ ಸ್ವಾಮೀಜಿಗಳು ಏನಂದ್ರೆ ಪಾಲ್ಗೊಂಡಿದ್ದಾರೆ ಅಂತ ಹೇಳ್ಬಹುದು. ನೋಡ್ಬೋದು ನೀವು ದೃಶ್ಯದಲ್ಲಿ ಕಣ್ಣು ಹಾಯಿಸ್ತೀವಿ ಅಲ್ಲಿವರೆಗೆ ಸೈಕಲೇ ಕಾಣ್ತಾ ಇವೆ ಅಂತ ಹೇಳ್ಬಹುದು. ಹೀಗಾಗಿ ಸೈಕಲ್ ಬಳಸೋಣ, ಪರಿಸರ ಉಳಿಸೋಣ ಎಂಬ ವಿನೂತನ ಅಭಿಯಾನಕ್ಕೆ ಏನದಂದ್ರ ಈಗಾಗಲೇ ಅಭಿಯಾನಕ್ಕೆ ಬಸವ ಕಲ್ಯಾಣದಲ್ಲಿ ಚಾಲನೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ಸೈಕಲ್ ಜಾಥಾದಲ್ಲಿ ಸಾಕಷ್ಟು ಯುವಕರು ಏನಂದ್ರೆ ಪಾಲ್ಗೊಂಡಿದ್ದಾರೆ ಅಂತ ಹೇಳ್ಬೋದು. ನೋಡ್ಬೋದು ದೃಶ್ಯದಲ್ಲಿ ಖುಷಿಯಿಂದ ಮಕ್ಕಳು ಸೈಕಲ್ ಓಡಿಸುವ ಮೂಲಕ ಕೈ ಬೀಸ್ತಾ ಇದ್ದಾರೆ. ಈಗಾಗಲೇ ಬಸವ ಕಲ್ಯಾಣದಲ್ಲಿ ಅಣ್ಣ ಬಸವಣ್ಣನ ಕರ್ಮಭೂಮಿ ಬಸವ ಕಲ್ಯಾಣದಲ್ಲಿ ಇದೇ ತಿಂಗಳ 29ರಂದು ಶರಣ ಕಮ್ಮಟ ಹಾಗೂ ಅನುಭವ ಮಂಟಪ ಉತ್ಸವದ ಹಿನ್ನೆಲೆಯಲ್ಲಿ ಸೈಕಲ್ ಬಳಸೋಣ, ಪರಿಸರ ಉಳಿಸೋಣ ಎಂಬ ಜಾಥಾ ಏನದನ್ನು ನಡೀತಾ ಇದೆ ಅಂತ ಹೇಳ್ಬಹುದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾಲ್ ಮರ್ಗಲ, ರಿಪಬ್ಲಿಕ್ ಕನ್ನಡ, ಬೀದರ್.